ನಾವು ಕೂಡ ಆ ಚಲನಚಿತ್ರವನ್ನ ವೀಕ್ಷಣೆ ಮಾಡಲಿಕ್ಕೆ ಹೋದ್ವಿ. ಹೋದಾಗ ನಮಗೆ ಆ ಚಲನಚಿತ್ರದಲ್ಲಿ ಕಂಡು ಕೇಳರಿಯದಂತಹ ಸತ್ಯಗಳನ್ನು ನೋಡಿ ಬಹಳ ಮೈ ಜುಮ್ ಅನ್ನಿಸ್ತು. ಒಂದು ಹಂತದಲ್ಲಿ ಆ ಪಿಕ್ಚರ್ ಅನ್ನ ನೋಡ್ತಾ ಇದ್ರೆ ಇಲ್ಲೋ ನಮ್ಮ ಸುತ್ತಮುತ್ತಲೂ ಇಂತಹ ಘಟನೆಗಳು ನಡೆದಿರ್ತಕ್ಕಂಥದ್ದು ನನಗೆ ಮತ್ತೆ ಅದು ಸ್ಮರಣೆಗೆ ಬಂದಿರತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಾರೆ ಆ ಚಲನಚಿತ್ರ ಕರ್ನಾಟಕದ ಹಿಂದುಳಿದ ಶೋಷಿತ ಸಮುದಾಯಕ್ಕೆ ಬಹಳ ಅದ್ಭುತವಾದಂತಹ ಸಂದೇಶವನ್ನು ನೀಡಿದೆ. ರಾಜ್ಯದ ಜನಗಳು ಆ ಚಲನಚಿತ್ರವನ್ನು ವೀಕ್ಷಣೆ ಮಾಡಬೇಕು. ಭೂಮಾಲೀಕರು ಮಾಡುವಂತಹ ದಬ್ಬಾಳಿಕೆಗಳು, ಕೂಲಿ ಕಾರ್ಮಿಕರಿಗೆ ಕಾಳನ್ನು ನೀಡುವಂತದ್ದನ್ನ ಕೂಲಿ ಕಾರ್ಮಿಕರು ಅದನ್ನು ಪ್ರತಿಭಟಿಸ್ತಾರೆ. ಕಾಳಿಗಾಗಿ ಕೂಲಿ ಅಲ್ಲ, ಕಾಸಿಗಾಗಿ ಕೂಲಿ ಅನ್ನುವಂಥದ್ದನ್ನ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಮೌಢ್ಯತೆಗಳನ್ನ ಬಿತ್ತುವಂತಹ ಊರ್ ಬಸ್ವಿಯನ್ನ ಬಿಡುವಂತಹ ಪದ್ಧತಿನೂ ಕೂಡ ಚಲನಚಿತ್ರವನ್ನು ತೋರಿಸಿದ್ದಾರೆ. ಒಟ್ಟಾರೆ ಆ ಚಲನಚಿತ್ರ ಹಿಂದುಳಿದ ಶೋಷಿತ ಸಮುದಾಯಗಳಿಗೆ ಚೈತನ್ಯ ತುಂಬುವಂತಹ ಕೆಲಸ, ಜೊತೆಗೆ ಒಂದು ಚಲನಚಿತ್ರವನ್ನ ಚಲನಚಿತ್ರದಲ್ಲಿ ನೀಡ್ತಾರೆ. ಮಕ್ಕಳಿಗೆ ಕೈಗೆ ಆಯುಧವನ್ನ ಕೊಡಬೇಡಿ, ಪೆನ್ನನ್ನ ಕೊಡಿ, ಶಿಕ್ಷಣವನ್ನ ಕೊಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಭಾರತಕ್ಕೆ ನೀಡಿದಂತ ಸಂವಿಧಾನವನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಂತ ವ್ಯವಸ್ಥೆಯಲ್ಲಿ ಬಂದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಸಂದೇಶವನ್ನ ಅದರಲ್ಲಿ ಕೊಟ್ಟಿದ್ದಾರೆ. ಮಕ್ಕಳನ್ನ ಶಿಕ್ಷಣವಂತರನ್ನಾಗಿ ಮಾಡಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಹಲವಾರು ರೀತಿಯಾಗಿ ಶೋಷಣೆಗೆ ಒಳಪಟ್ಟಂತ ಸಮುದಾಯವನ್ನ ನಾವು ಯಾವ ರೀತಿ ಬದುಕಲಿಕ್ಕೆ ಅವಕಾಶ ಇದೆ, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇಟ್ಕೊಂಡು ಯಾವ ರೀತಿ ಜೀವನವನ್ನು ರೂಪಿಸ್ಕೋಬಹುದು ಅನ್ನುವಂಥದ್ದನ್ನ ಅದರಲ್ಲಿ ಬಹಳ ಸುವಿಚ್ಛವಾಗಿ ತೋರಿಸಿದ್ದಾರೆ. ದುನಿಯಾ ವಿಜಯ್ ಆಗಿರ್ಬೋದು, ನಮ್ಮ ನಿರ್ದೇಶಕರಾದಂತಹ ಹಂಪಿಯವರು ಕೂಡ ಇದರಲ್ಲಿ ಒಳ್ಳೆ ನಿರ್ದೇಶನವನ್ನು ನೀಡಿದ್ದಾರೆ. ಆದರೆ ಒಂದು ಸತ್ಯವನ್ನ ಮಾತನ್ನ ಹೇಳ್ತೇನೆ, ಇಂತಹ ಕಟುವಾದ ಸತ್ಯವನ್ನು ಕೂಡ ಹೇಳಲಿಕ್ಕೆ ಡಬಲ್ ಗುಂಡಿಗೆ ಬೇಕು. 2 ಗುಂಡಿಗೆ ಇದ್ದರೆ ಮಾತ್ರ ಇಂತಹ ಕಟುವಾದ ಸತ್ಯವನ್ನ ಜಗತ್ತಿಗೆ ಸಾರಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ನಾಡಿನ ಜನತೆಗಳು ಈ ಚಲನಚಿತ್ರವನ್ನ ವೀಕ್ಷಣೆ ಮಾಡಿ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರವನ್ನು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನ ಆಗಬೇಕು. ಆವಾಗ ಮಾತ್ರ ನಮಗೆಲ್ಲರೂ ಕೂಡ ಸಾಮಾಜಿಕ ನ್ಯಾಯ ಸಿಕ್ಕಂಗಾಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಚಲನಚಿತ್ರದಲ್ಲಿ ನಟಿಸಿದಂತಹ ಎಲ್ಲಾ ಕಲಾವಿದರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ದುನಿಯಾ ವಿಜಯ ಇದರಲ್ಲಿ ಬಹಳ ವಿಶೇಷ